96, 90 ದೇವೇಗೌಡರು 96ರಲ್ಲಿ ಯಾವುದು ಪ್ರೈಮ್ ಮಿನಿಸ್ಟರ್, ಆಮೇಲೆ ಗುಜರಾಲ್ 96 ದೇವೇಗೌಡರು 96 ಇಂದ 96 ಜೂನ್ನಲ್ಲಾಗಿ ಅವರು 11 ತಿಂಗಳಿದ್ರು ಪ್ರಧಾನಮಂತ್ರಿಯಾಗಿ. ಆಗ ಅವ್ರು ಹೇಳ್ತಾ ಇದ್ದೀನಿ ನಾನು. ಆಗಿನ ಹಣಕಾಸಿನ ಆಯೋಗನು ವಿರೋಧ ಮಾಡಿದ್ರು, ಮಾಡದೆ ಅದೊಂದೇ ಸತ್ಯ ಹೇಳಿರೋದು ನೀವು. ಇನ್ ಬಾಕಿದೆಲ್ಲ ಸುಳ್ಳೆ. ಸಾಲ ಮಾಡಿರೋದು ಸುಳ್ಳೆ. ಸಾಲ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಲ್ಲ. ಸಾಲ ಈ ಸಾರಿ 8 ಲಕ್ಷದ ಅಂದ್ರೆ ಮುಂದಿನ ಸಾರಿ 8,24,359 ಕೋಟಿ ಸಾಲ ಮಾಡಿದ್ದೀವಿ. 8,24,359 ಕೋಟಿ ಸಾಲ ಮಾಡಿದ್ದೇವೆ. ಅದು ಬರ್ತೀನಿ ನಾನು ಅಲ್ಲಿಗೆ. ಸಾಲ ನೀವೆಷ್ಟು ಮಾಡಿದ್ರಿ, ನಾವೆಷ್ಟು ಮಾಡಿದ್ವಿ. ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಗೊತ್ತಾ? ಅಲ್ಲರಿ, ಕೇಂದ್ರದ ಅದನ್ನು ತಿಳ್ಕೊಂಡಿರಿ ಅಂತ. ಕೇಂದ್ರದ ಎಷ್ಟು ಮಾಡಿದ್ದಾರೆ ಸಾಲ? 2014 ಮಾರ್ಚ್ಗೆ 53,11,000 ಕೋಟಿ ಇತ್ತು ಸ್ವಾತಂತ್ರ್ಯ ಬಂತವಿಂದ. 53,11,000 ಕೋಟಿ. ಈಗ ನಿರ್ಮಲಾ ಸೀತಾರಾಮನ್ ಅವರು 26-27 ಬಜೆಟ್ ಮಂಡಿಸಿದಾರಲ್ಲ, ಅದರಲ್ಲಿ 218 ಲಕ್ಷ ಕೋಟಿಗಿಂತ ಹೆಚ್ಚು. 218 ಲಕ್ಷ ಕೋಟಿಗಿಂತ ಹೆಚ್ಚು. 14ರಲ್ಲಿ ಇವರು ಅಧಿಕಾರಕ್ಕೆ ಬಂದರು, ಮೋದಿಯವರು. ಮೋದಿಯವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಸಾಲ ಮಾರ್ಚ್ 2014ಕ್ಕೆ 53,11,000 ಕೋಟಿ. ಇವರು 11ನೇ ವರ್ಷ ಈಗ ನಡೀತಾ ಇದೆ. 218 ಲಕ್ಷ, 53 ಲಕ್ಷ ಕೋಟಿಯಿಂದ 218 ಲಕ್ಷ ಚಿಲ್ಲರೆ ಕೋಟಿ ಆಗ್ಬಿಟ್ಟದೆ. ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಅವರು ಸಾಲಗಾರರಲ್ವಾ ದೇಶ? ಭಾರತ ದೇಶ ಸಾಲಗಾರರಲ್ಲ? ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? 16,96,000 ಕೋಟಿ. 16,96,000 ಕೋಟಿ. ನಾವು ಮಾಡಿರೋದು ಎಷ್ಟು ಸಾಲ? 1,32,000 ಕೋಟಿ. 1,32,000 ಕೋಟಿ. ಅವ್ರು ಮಾಡಿರೋದು 16,96,000 ಕೋಟಿ. ಇವೆಲ್ಲ ಗೊತ್ತಾಗಬೇಕು. ನೀನು ಇವೆಲ್ಲ ಹೇಳ್ಕೊಡ್ಲಿಲ್ಲ ಅನ್ನೋ ಕಾಣಿಸುತ್ತೆ ನಿನ್ಗೆ. ಹೇಳಲಿಲ್ವಾ? ಗೊತ್ತಿದ್ರು ಹೇಳಲಿಲ್ಲ. ಎಷ್ಟಾಯ್ತು ಅಂತ, ಅಸೆಟ್ ಕ್ರಿಯೇಷನ್ ಎಷ್ಟಾಯ್ತು ಅಂತ ನೋಡ್ಬೇಕು ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. 200 ಲಕ್ಷ ಕೋಟಿಯಷ್ಟು ಅಸೆಟ್ ಕ್ರಿಯೇಷನ್ ಆಗಿರುವಂತದ್ದು, 100 ಲಕ್ಷ ಕೋಟಿಯಷ್ಟು ಸಾಲ ಮರುಪಾವತಿ ಮಾಡಿದ್ದಾರೆ. ಇದೆಯಾ? ಬೇಕು ಕೊಡೋಣ, ಕೊಡಿ.
200 ಲಕ್ಷ ಕೋಟಿ ಆಸ್ತಿ ಕ್ರಿಯೇಷನ್ ಆಗಿರೋದು ಕ್ರಿಯೇಟ್ ಮಾಡಿರೋದು ಕೊಡಿಯಪ್ಪ. 33,000 ಕೋಟಿ ಒಂದೇ ಎಷ್ಟು ಆಸ್ತಿ ಮಾರಿದ ಅದನ್ನ ಹೇಳಿ. ಒಂದೇ ಎಷ್ಟು ಆಸ್ತಿ ಮಾರಿದ್ದಾರೆ ಅದನ್ನ ಹೇಳಿ. ಕೂತ್ಕೊಳ್ಳಿ ಸಲಗರ್. ಎಷ್ಟು ಆಸ್ತಿ ಮಾರಿದ ಅದನ್ನ ಹೇಳಿ. ಸ್ವಾಮಿ ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ಅಲ್ಲ, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗ್ಲಿ. ಆದ್ರಿಂದ ಮಾನ್ಯ ನಾವು ಕಳೆದ ವರ್ಷ 2,92,000 ಈ ವರ್ಷ ತೆರಿಗೆ ಬಂದಿರೋದು ನಮಗೆ, ಸ್ವಂತ ತೆರಿಗೆ. ಮುಂದಿನ ವರ್ಷಕ್ಕೆ ಯಾರು ಸಿ ಪಾಟೀಲ್ ಸಿ ಪಾಟೀಲ್ರು ಅಲ್ಲೆಲ್ಲ ತಿರುಗಾಡಕತ್ತಲ್ಲ ಸರ್, ಅದಕ್ಕೆ ನಿದ್ದೆ ಬಂದಂಗೆ ಅದು, ಅದಕ್ಕೆ ಸ್ವಲ್ಪ ಆಕಳಿಸಿದೆ. ಏನ್ ಆಕಳಿಸೋದೇನು ತಪ್ಪೇನಲ್ಲ, ತಪ್ಪೇನಲ್ಲ. ನಿದ್ದೆ ಬರುವಾಗ ಏನ್ ಮಾಡಕ್ಕಾಗುತ್ತೆ? ರೂಮ್ನಲ್ಲಿ ಮಗಿಕಳಪ್ಪ. ಇಲ್ಲ ಏನಾಗುತ್ತೆ ನನಗೂ ಒಂದೊಂದ್ಸಾರಿ ನಿದ್ದೆ ಬರ್ತದೆ. ಕೂತ್ಕೊಳ್ರಿ ಇಲ್ಲಿ ಸಿ ಪಾಟೀಲ್. ಒಂದೇ ನಿಮಿಷ. 7 ಕೋಟಿ ಜನಕ್ಕ 1,50,000 ಕೋಟಿ ಸಾಲ ಮಾಡಿರಿ. 140 ಕೋಟಿ ಜನಸಂಖ್ಯೆಗೆ ಲೆಕ್ಕ ಹಾಕ್ರಿ. ಓಕೆ, ಅದಕ್ಕೆ ಲೆಕ್ಕ ಹಾಕೋಣ. ನಿಮ್ಗೆ ಎಷ್ಟು ಗೊತ್ತಾ? ನೀವು ಎಷ್ಟು ಮಾಡಬೇಕು, ಲಿಯಬಿಲಿಟಿ ಎಷ್ಟಿರೋದು ನಿಮ್ಗೆ ಗೊತ್ತಾ? ನಿಮ್ಗೆ 40ಕ್ಕಿಂತ ದಾಟಬಾರದು. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸಾಲ 40 ದಾಟಬಾರದು ನಿಯಮಾವಳಿಗಳ ಪ್ರಕಾರ, ಕಾನೂನು ಪ್ರಕಾರ. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸರಿನಾ? ಏನು ಅಭಿವೃದ್ಧಿ? ನಾವು ಅಭಿವೃದ್ಧಿ ಮಾಡಿಲ್ವಾ? ಅಶ್ವಥ್ ಕೂತು ಮಾತಾಡ್ಬೇಕು. ಆಮೇಲೆ ನಾವು ಹಣಕಾಸಿನ ಆಯೋಗ ಇದೆಯಲ್ಲ, ಈಗ ನಾನು ಹೇಳ್ತಾ ಇದ್ದೆ, ನಾನು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ನಮ್ಮದೇ ಸರ್ಕಾರ ಇರಲಿ ಅಥವಾ ಬೇರೆ ಸರ್ಕಾರ ಇರಲಿ ವಿರೋಧ ಮಾಡದೆ ಕರ್ನಾಟಕದ ಹಿತ ಬಹಳ ಮುಖ್ಯ, ನೀವು ಅದನ್ನೇ ಮಾಡಿ, ದಯಮಾಡಿ. ಕರ್ನಾಟಕದ ಹಿತ ಬಹಳ ಮುಖ್ಯ. ನಾವೆಲ್ಲ ಕನ್ನಡಿಗರು. ಕರ್ನಾಟಕ ಹಿತ ಕಾಯ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ, ಕರ್ತವ್ಯ. ಅದು ಬಿಟ್ಟು ನಾವು ಅದಕ್ಕೋಸ್ಕರನೇ ನಾನು ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿಗಳಿರಲಿ, ನಮಗೆ ಆಗಿನ ಹಣಕಾಸಿನ ಆಯೋಗ 29% ಶಿಫಾರಸು ಮಾಡಿತ್ತು ಮಾನ್ಯ ಅಧ್ಯಕ್ಷರು. 29%. ನಾನು 40% ಬೇಕು ಅಂತ ವಿರೋಧ ಮಾಡಿದ್ದೆ. 40% ಕರ್ನಾಟಕಕ್ಕೆ ಕೊಡಬೇಕು ಅಂತ. ಈಗ ಅದೇ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿರುವಾಗ 50% ಕೇಳಿದ್ರು ಇಲ್ವೋ ಸಿ ಪಾಟೀಲ್ರೆ? ಒಟ್ಟು ತೆರಿಗೆ ಪಾಲಿನಲ್ಲಿ 50% ರಾಜ್ಯಗಳಿಗೆ ಕೊಡಬೇಕು, 50 ಮಾತ್ರ ಕೇಂದ್ರ ಸರ್ಕಾರ ಇಟ್ಕೋಬೇಕು. ನಾನು 40 ಕೇಳಿದೆ ಆಗ. ಈಗಲೂ ಹೇಳ್ತೀನಿ, ನಾನು 50 ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನಾನು 50 ಮಾತ್ರ. ಈಗ ಕರ್ನಾಟಕದಿಂದ ಎಷ್ಟು ತೆರಿಗೆ ವಸೂಲಾಗೋದು ಗೊತ್ತಾ ನಿಮ್ಗೆ ಸಿ ಪಾಟೀಲ್ರೆ? 4.5 ಲಕ್ಷಕ್ಕೂ ಹೆಚ್ಚು ಕೋಟಿ
4.5 ಲಕ್ಷಕ್ಕೂ ಹೆಚ್ಚು ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? 14 ರಿಂದ 15 ಪೈಸೆ ಮಾತ್ರ. $4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, CST, GST ಇವೆಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಕೇಂದ್ರ ಸರ್ಕಾರ ವಸೂಲು ಮಾಡ್ತದಲ್ಲ. ಆಮೇಲೆ ಅದಲ್ದೇನೆ ಸೆಸ್ಸು ಸರ್ಚಾರ್ಜ್ ಅಲ್ದೇನೆ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಸೆಸ್ಸು ಸರ್ಚಾರ್ಜ್ ಇದೆಯಲ್ಲ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಡಿವಿಜಿಬಲ್ ಪೂಲ್ನಲ್ಲಿ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ ಮತ್ತೆ ಎಕ್ಸೈಸ್ ಡ್ಯೂಟಿ, ಇವು ಮಾತ್ರ ಇರೋದು. ಡಿವಿಜಿಬಲ್ ಪೂಲ್ನಲ್ಲಿ ಸರ್ಚಾರ್ಜು ಯಾವ ರಾಜ್ಯಗಳಿಗೂ ಕೊಡಲ್ಲ. ಸರ್ಚಾರ್ಜು, ಸೆಸ್ಸು ಅವನು ಯಾವ ರಾಜ್ಯಗಳಿಗೂ ಕೊಡಲ್ಲ. ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಹಣಕಾಸಿನ ಆಯೋಗನೂ ಕೂಡ ಶಿಫಾರಸು ಮಾಡಿಲ್ಲ. ಅದು ಕೊಟ್ರೆ ನಾವು 16ನೇ ಹಣಕಾಸಿನ ಆಯೋಗದಲ್ಲಿ ಕೇಳಿದ್ದು. ಯಾಕಂದ್ರೆ ನಮಗೆ 15ನೇ ಹಣಕಾಸಿನಿಂದ ದೊಡ್ಡ ಮೋಸ ಆಗ್ಬಿಡ್ತು, ಅನ್ಯಾಯ ಆಯಿತು ಕರ್ನಾಟಕ ರಾಜ್ಯಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.